ಕವಿತೆಯಿಂದ ಏನೋ ಬದಲಾವಣೆ ಆಗುತ್ತೆ ಅಂತ. ಅಂದ್ರೆ ಹಾಗಾದ್ರೆ ಈ ಬದಲಾವಣೆಯ ದುಂದುಗಳೇನಿದ್ದಾವೆ ಇವುಗಳು ನಿಜವಾಗಿಯೂ ಬದಲಾವಣೆ ಆಗಿದೆಯಾ ಅಥವಾ ಆಗ್ಲಿಕ್ಕೆ ಸಾಧ್ಯತೆಗಳಿದಾವ ಅನ್ನುವಂಥ ಪ್ರಶ್ನೆಗಳು. ಒಬ್ಬ ಕವಿಗೆ ಒಂದು ಕವಿತೆ ಹುಟ್ಟಬೇಕಾದ್ರೆ ಕೇವಲ ಭಾವೋನ್ಮಾದದಲ್ಲಿ ಅಷ್ಟೇ ಹುಟ್ಟಿ ಅಥವಾ ಭಾವೋತ್ಕಟದಲ್ಲಿ ನಾವು ಕವಿತೆಗಳನ್ನು ಬರೀತೀವಿ ಅನ್ನುವಂಥದ್ದು ಅಷ್ಟೇ ಅಲ್ಲ, ಅದರ ಹಿಂದಿರ್ತಕ್ಕಂಥ ಓದು, ಅದರ ಹಿಂದಿರ್ತಕ್ಕಂಥ ಅಧ್ಯಯನ ಆ ಕವಿತೆಯನ್ನು ಬಹಳ ಗಟ್ಟಿಯಾಗಿ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಆ ಹಿನ್ನೆಲೆಯಲ್ಲಿ ಓದು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು. ಇವತ್ತು ಲಕ್ಷಗಟ್ಟಲೆ ಕವಿತೆಗಳು ಬರ್ತವೆ, ಯಾಕೆ ನಿಲ್ತಾ ಇಲ್ಲ ಅಂದ್ರೆ ಈ ಕಾರಣಕ್ಕೆ ನಿಲ್ತಾ ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಅಂದ್ರೆ ಅಲ್ಲಿ ಬದುಕಿನ ಅನುಭವಗಳು, ಕೇವಲ ಅನುಭವಗಳಷ್ಟೇ ಇದ್ರೆ ಸಾಕ ಅಥವಾ ಸ್ವಾನುಭವಗಳು ಸಹ ಬೇಕಾ, ಈ ಪ್ರಶ್ನೆಗಳು ಸಹ ಅಷ್ಟೇ ಮುಖ್ಯವಾದಂಥದ್ದು ಅಂತ. ಯಾಕೆ ಅಂದ್ರೆ ಇವತ್ತು ಸರ್ ಕವಿತೆಯನ್ನು ಓದಿದ್ರು, ದೇಶಪಾಂಡೆ ಸರ್ ಅಂತ ಅನ್ಕೊಳ್ತೇನೆ, ಗಾಂಧಿ ಮತ್ತು ತಾಯಿಯ ಬಗ್ಗೆ ಪದ್ಯವನ್ನು ಓದಿದ್ರು. ಅಲ್ಲಿ ಗಾಂಧಿಯನ್ನ ಗಟ್ಟಿಕೊಡುವಂತಹ ಕ್ರಮ ಇದೆಯಲ್ಲ, ಅದು ಸ್ವಾನುಭವಕ್ಕೆ ಬಂದಂಥದ್ದು ಮತ್ತು ಅನುಭವಕ್ಕೆ ಬಂದಂತಹ ಕ್ರಮಗಳನ್ನ ಅವರು ಯಾವುದೇ ಒಂದು ಚೀಟಿ ನೋಡ್ಲಾರ್ದೆ, ಯಾವುದೇ ಒಂದು ಹಾಳೆ ನೋಡ್ಲಾರ್ದೆ ಓದಿದಂಥದ್ದು. ಅಂದ್ರೆ ಕವಿತೆಗಳಿಗೆ ಬೇಕಾಗ್ತಕ್ಕಂಥದ್ದು ಅದೇ. ನಿಜವಾಗೂ ಕವಿತೆಗಳು ಅದು ಒಕ್ಕಳದ ಕವಿತೆ, ಅದು ಕರುಳಿನ ಕವಿತೆ ಆಗಿರ್ಬೇಕು ಅಂತ. ಬರಗೂರು ರಾಮಚಂದ್ರಪ್ಪ ಅವರು ಒಂದು ಮಾತು ಹೇಳ್ತಾರೆ, ಕಾವ್ಯಕ್ಕೆ ಕರುಳಿರಬೇಕು ಅಂತ. ಕಾವ್ಯಕ್ಕೆ ಕರುಳಿದ್ದಾಗ ಮಾತ್ರ ಕವಿತೆ ಯಾವ ಕಾಲಕ್ಕೂ ಸಹ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಅದು ಕರುಳು ಬಳ್ಳಿಯಾಗಿ ಹಬ್ಬಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಆ ಹಿನ್ನೆಲೆಯಲ್ಲಿ ಕವಿತೆಗೆ ಬೇಕು ಏನು ಅಂತಂದ್ರೆ ಸಾರ್ವತ್ರಿಕತೆ ಎಲ್ಲಿ ಬರುತ್ತೆ ಅಂತಂದ್ರೆ ಅದು ಸಾರ್ವತ್ರಿಕ ಗುಣವನ್ನು ಹೊಂದಿದಾಗ ಮತ್ತು ಸರ್ವರಿಗೂ ವೇದ್ಯವಾದಾಗ. ಎಲ್ಲರೂ ನೀವು ಅಂದುಕೊಂಡಂತೆ ನಾನಿಲ್ಲ ಅಂದಾಗ ನನಗೂ ಸಹಿತ ಅದು ನನ್ನದೇ ಕವಿತೆ ಅಂತಂದಾಗ ಆ ಕವಿತೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಆ ಹಿನ್ನೆಲೆಯಲ್ಲಿ ಇವತ್ತು ವರ್ತಮಾನದಲ್ಲಿ ಬರ್ತಕ್ಕಂಥ ಯುವಜನರು ಇಂಥ ಒಂದು ರಚನೆಗಳ ಮತ್ತು ರಚನೆಯ ಹಿಂದೆ ಇರಬಹುದಾದಂಥ ಈ ಎಲ್ಲ ಸಂಗತಿಗಳನ್ನ ಒಂದಷ್ಟು ನೋಡ್ಕೊಳ್ಬೇಕು ಅಂತ ನನಗನ್ಸುತ್ತೆ. ಹಾಗೆ ಇಲ್ಲಿ ನಾವು ಅನೇಕ ಬದುಕಿನ ಬಗೆಗೆ ಕಟ್ಟಿಕೊಡುವಂತಹ ಕ್ರಮದ ಹಿನ್ನೆಲೆಯಲ್ಲಿಯೇ ಸಹಿತ ನಾವು ಕಟ್ಟುವಂತ ಕನಸುಗಳು ಹೇಗಿರ್ಬೇಕು, ಕಟ್ಟುವಂತ ಕನಸುಗಳು ವಾಸ್ತವದ ನೆಲೆಗಟ್ಟಿರ್ಬೇಕು ಅಥವಾ ವರ್ಣನಾತ್ಮಕವಾಗಿರ್ಬೇಕು ಅಂತ. ಈ ಹಿಂದೆ ಬರೀ ಕವಿತೆಗಳಲ್ಲಿ ಹೆಣ್ಣನ್ನ ವರ್ಣಿಸಿರೋದು ಮಾತ್ರ ಇದೆ. ಇಲ್ಲೊಂದು ಯಾವುದೋ ಕವಿತೆಯನ್ನ ನಾನು ನೋಡಿದೆ. ಏನು ಅಂದ್ರೆ ಕವಿತೆಯಲ್ಲಿ ಏನು ಬರೀ ವರ್ಣನೆಗಳಷ್ಟೇ ಇಲ್ಲ, ಅಲ್ಲಿ ನೋವುಗಳು ಸಹಿತ. ಕೇವಲ ನಾವು ಯಾಕೆ ಎರಡು ಭಾಗವಾಗಿ ಇಲ್ಲಿ ಕವಿತೆಗಳ ಬಗ್ಗೆ ಮಾತನಾಡ್ತೇನೆ ಅಂತ ಅನ್ನುವಂಥದ್ದನ್ನು ಹೇಳಿದಾಗ ಇಲ್ಲಿ ಏನು ಅಂದ್ರೆ ಹೆಣ್ಣಿನ ಭಾಷೆಯ ಕವಿತೆ ಅದು ಗಂಡು ಸಹಿತ ಬರೀಬಹುದು, ಪುರುಷ ಶಾಹಿ ಸಹಿತ ಪುರುಷ ಸಮೂಹವೂ ಸಹಿತ ಹೆಣ್ಣಿನ ಭಾಷೆಯಲ್ಲಿ ಬರೀಬಹುದು. ಆದ್ರೆ ಅದು ಈವರೆಗೂ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ನನ್ನ ಅಧ್ಯಯನದ ಮಿತಿ. ಈವರೆಗೂ ಸಾಧ್ಯ ಆಗಿಲ್ಲ. ಯಾಕೆ ಅಂತಂದ್ರೆ ಅವನನ್ನು ಫಲವತ್ತಾದ ಭೂಮಿ ಎನ್ನುವಂತಹ ಲಂಕೇಶರು ಸಹಿತ, ಅವನನ್ನ ಫಲವತ್ತಾದ ಭೂಮಿ ಎನ್ನುವಂತಹ ಲಂಕೇಶರು ಸಹಿತ ಆಕೆಯನ್ನ ಮತ್ತೆ ಬದುಕು ಚಿಂತೆ ಹುಟ್ಟವಳು ಅನ್ನುವಂಥದ್ರಲ್ಲಿ ನಿಲ್ಲಿಸ್ತಾರೆ ಅಂತ. ಬದುಕಿನಲ್ಲಿ ಚಿಂತೆಯನ್ನ ಹುಟ್ಟವಳು ಅಂತ ಅನ್ನುವಲ್ಲಿ ನಿಲ್ಲಿಸುವಂತಹದ್ದಿದೆಯಲ್ಲ, ಆ ಅವ್ವ ನಮ್ಗೆ ಬೇಕಾಗಿಲ್ಲ. ನಮ್ಮವ್ವ ಫಲವತ್ತಾದ ಭೂಮಿ ನಿಜ, ಆದ್ರೆ ಅವ್ವ ಇವತ್ತೇನಾಗಬೇಕಾಗಿದೆ ಅಂದ್ರೆ ಆ ತಂದೆಯ ತೋಳಿನಲ್ಲಿ ಬಂದಿಯನ್ನು ಹಾಕಿಕೊಂಡು ಬಂಧನದಲ್ಲಿ ಇಡುವಂತ ಅವ್ವನ ಸ್ಥಿತಿ ಬೇಡ ಅಂತ. ಅಲ್ಲಿ ಆಕೆಯದೇ ಆದಂತಹ ಸ್ವಾತಂತ್ರ್ಯದ ಸ್ವಾತಂತ್ರ್ಯದ ಒಂದು ಸಂದರ್ಭಗಳು ಸಹಿತ ಬೇಕು ಅನ್ನುವಂಥದ್ದು. ಅಂದ್ರೆ ಇವತ್ತು ಅವ್ವನನ್ನ ಫಲವತ್ತಾದ ಭೂಮಿ ಅಂತ ಹೇಳ್ತಾರೆ, ಅವ್ವನನ್ನ ಅಲ್ಲಿ ಆಕೆಯ ಸಂಕಷ್ಟಗಳನ್ನು ಹೇಳ್ತಾರೆ, ಆಕೆಯ ಸಣ್ಣತನಗಳ ಬಗ್ಗೆಯೂ ಸಹಿತ ಆ ಕವಿತೆ ಹೇಳುತ್ತೆ. ಆದ್ರೆ ಅಲ್ಲಿ ಸಣ್ಣತನಗಳ ಆಚೆಯೂ ಸಹಿತ ಆಕೆ ಒಂದು ಹೆಣ್ಣು ಅನ್ನುವಂಥದ್ದನ್ನ ಅಲ್ಲಿ ಹೇಳ್ಬೇಕಾಗಿದೆ. ಹಾಗೆ ನಿಸಾರ್ ಅಹಮದ್ ಅವರ ಕವಿತೆಗಳಲ್ಲಿ ನಾವು ನೋಡಿದ್ವಿ, ಅಮ್ಮ ಆಚಾರ ಮತ್ತು ನಾನು ಅನ್ನುವಂಥ ಕವಿತೆಯಲ್ಲಿ ಅದು ಎಷ್ಟು ಮಾಡರ್ನ್ ಆಗಿ ಕವಿತೆ ಹೋಗುತ್ತೆ ಅಂದ್ರೆ ಆ ರಚನೆಗೊಳ್ತಾ ಹೋಗಿ ಕೊನೆಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಮತ್ತೆ ಸ್ಥಾಪಿತ ಮೌಲ್ಯಗಳನ್ನೇ ಮತ್ತೆ ಉಡುವಂತೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ನಮ್ಮ ಕಾವ್ಯದಲ್ಲಿ ಬದಲಾವಣೆಯನ್ನ ಬಯಸಿದೆ. ಇವತ್ತಿನ ಕಾವ್ಯ ಸಂದರ್ಭ ಬದಲಾವಣೆಯನ್ನ ಬಯಸ್ತಾ ಇದೆ. ಆ ಕಾಲ ಸಂದರ್ಭಕ್ಕೆ ಅದು ಆ ಕವಿ ಆ ಎಲ್ಲವನ್ನ ಏನದು ತೋಳು ಇಲ್ಲದೆ ಇರ್ತಕ್ಕಂಥ ಕುಪ್ಪಸವನ್ನು ಉಡುವುದಾಗಿರ್ಬೋದು, ಆಕೆ ಲಿಪ್ಸ್ಟಿಕ್ ಹಚ್ಚೋದಾಗಿರ್ಬೋದು, ಆಕೆ ಚಪ್ಪಲಿಗಳ ಎತ್ತರದ ಚಪ್ಪಲಿಗಳನ್ನು ಹಾಕೋದಾಗಿರ್ಬೋದು, ಇವೆಲ್ಲವೂ ಸಹಿತ ಆಧುನಿಕತೆಯ ಪರಿಣಾಮಗಳನ್ನ ಹೇಳ್ತಾ ಅಲ್ಲಿ
ಹೆಣ್ಣಿಗೆ ಅದು ಯಾಕೆ ಅದನ್ನ ಈ ಸಮಾಜ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನ ಅದು ಅಪರೋಕ್ಷವಾಗಿ ಆ ಕವಿತೆ ಹೇಳ್ತಾ ಹೋಗುತ್ತೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಕವಿತೆಗೆ ಅಲ್ಲಿ ಆ ಆ ಮಿತಿಯನ್ನ ದಾಟಬಹುದಾಗಿತ್ತು ಕವಿ. ಆದ್ರೆ ಆ ಕಾಲಘಟ್ಟದ ಆ ಸಂದರ್ಭಕ್ಕೆ ಆ ಕವಿಗೆ ಅದನ್ನ ಅಷ್ಟಕ್ಕೆ ನಿಲ್ಲಿಸುವಂತ ಒಂದು ಆ ಸಂದರ್ಭ ಆ ತರದ್ದ ಇರೋದ್ರಿಂದ ಅದನ್ನ ಅಲ್ಲಿ ನಿಲ್ಲಿಸಿದ್ದಾನೆ ಅಂತ ನಾನು ಅನ್ಕೊಳ್ತೇನೆ. ಆದ್ರೆ ಇವತ್ತಿನ ಕಾಲ ಸಂದರ್ಭ ಬೇರೆಯಾಗಿದೆ. ಆ ಹಿನ್ನೆಲೆಯಲ್ಲಿ ಕವಿತೆಗಳ ಆಶಯವೂ ಸಹ ಕೇವಲ ಇವತ್ತು ಒಂಟಿತನದ ವಿರಾಟ ರೂಪಗಳಾಗಿರ್ಬೋದು, ಹಾಗೆ ಏಕಾಂಗಿತನದ ಚಿಂತೆಗಳಾಗಿರ್ಬೋದು, ಇವೆಲ್ಲವೂ ಸಹಿತ ಕವಿತೆಯಲ್ಲಿ ಮತ್ತೆ ಮತ್ತೆ ಕಾಣಿಸ್ಕೊಳ್ತವೆ. ಯಾಕೆ ಅಂದ್ರೆ ಇವತ್ತು ಮನುಷ್ಯ ಈ ಕುಟುಂಬ, ಮನುಷ್ಯನ ಕುಟುಂಬ ಅಂತ ಏನ್ ಕರಿತೀವೋ ಆ ಕುಟುಂಬ ಇವತ್ತು ವಿಘಟನೆಗೊಂಡಿರೋದ್ರಿಂದ, ವಿಕೇಂದ್ರೀಕರಣಗೊಂಡಿರೋದ್ರಿಂದ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಮನುಷ್ಯನಿಗೆ ಹೆಚ್ಚು ಒತ್ತಡಗಳು. ಇವತ್ತೆಲ್ಲ ನಮ್ಗೆ ಸಾಮಾನ್ಯವಾದ ಪದಭಾಷೆ ಯಾವುದು ಅಂತಂದ್ರೆ ಟೆನ್ಷನ್ ಇದೆ ಅನ್ನೋದು. ಅಂದ್ರೆ ಟೆನ್ಷನ್ ಅನ್ನುವಂತಹ ಒತ್ತಡ ಅನ್ನುವಂತಹ ಪದಭಾಷೆಯನ್ನು ನಾವು ಇವತ್ತು ಮತ್ತೆ ಮತ್ತೆ ಯಾಕೆ ಬಳಸ್ತಾ ಇದ್ದೀವಿ ಅಂತಂದ್ರೆ ಇದು ವಿಕೇಂದ್ರೀಕರಣಗೊಂಡಂತಹ ಕೌಟುಂಬಿಕ ವ್ಯವಸ್ಥೆ ಇದೆ. ಕೌಟುಂಬಿಕ ವ್ಯವಸ್ಥೆಯಲ್ಲಿ ನಾವು ವಿಕೇಂದ್ರೀಕರಣ ಹೊಂದಿರೋದ್ರಿಂದ ಈ ತರದ ಭಾವಗಳು ಹೆಚ್ಚಾಗ್ತಾ ಅಲ್ಲಿ ಮನುಷ್ಯ ಮತ್ತೆ 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 ಒಂಟಿತನಕ್ಕೆ, ಮತ್ತೆ ಮತ್ತೆ ಈ ಏಕಾಂಗಿತನಕ್ಕೆ, ಹಾಗೆ ಈ ತರದ ಭಾವಗಳಿಗೆ ಹೋಗಿ ಅಲ್ಲಿ ಮೌಲ್ಯಗಳು ಇವತ್ತು ಮೌಲ್ಯಾಧಾರಿತವಾದಂತಹ ಸಮಾಜವನ್ನು ಕಟ್ಟುವಲ್ಲಿ ನಾವಿವತ್ತು ಸೋಲ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ಬದುಕಿನ ತಿರುಗಾಟದಲ್ಲಿಯೇ ನಾವು ಕಳೆದು ಹೋಗ್ತಾ ಇದ್ದೀವಿ. ಆ ತಿರುಗಾಟಕ್ಕೆ ಒಂದು ಗುರಿಯನ್ನ ಇಟ್ಕೊಂಡು ತಿರುಗಾಟ ಮಾಡಿದ್ವಿ ಅಂತಂದ್ರೆ ಅದು ಆ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕವಿತೆಗಳು ಸಹಿತ ಕೇವಲ ಹುಸಿತನ ಮತ್ತು ಅಪ್ರಾಮಾಣಿಕತೆಯನ್ನ ಹೆಚ್ಚು ಕವಿತೆಗಳು ನಮ್ಮಲ್ಲಿ ಹರಿದಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅಂದ್ರೆ ಅದಕ್ಕೊಂದು ಗಟ್ಟಿತನ ಅನ್ನುವಂಥದ್ದು, ಅದಕ್ಕೊಂದು ಸಮಾಜದ ಚೌಕಟ್ಟಿನಲ್ಲಿ ಹೊಸತನವನ್ನು ತರ್ತಕ್ಕಂತಹ ಕ್ರಮಗಳಲ್ಲಿ ನಾವೆಲ್ಲೋ ಸೋಲ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ಒಟ್ಟು ನಾನು ಕನ್ನಡ ಕಾವ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಹಾಗಾದ್ರೆ ಈ ಬದಲಾವಣೆಯನ್ನ ಹೇಗೆ ನಾವು ತರಬಹುದು? ಒಂದು ಪ್ರಶ್ನೆ ಉಂಟಾದಾಗ ಅದಕ್ಕೆ ಎಷ್ಟೇ ದೊಡ್ಡ ಬೃಹತ್ತಾಕಾರ ಪ್ರಶ್ನೆ ಇದ್ರೂ ಸಹಿತ ಪ್ರಶ್ನಾರ್ಥಕ ಚಿಹ್ನೆದ ಕೆಳಗೆ ಒಂದು ಚುಕ್ಕೆ ಇರ್ತದೆ. ಆ ಚುಕ್ಕೆ ನಮ್ಗೆಲ್ಲೋ ಒಂದು ಉತ್ತರವನ್ನು ಹುಡುಕುವಂತಹ ಒಂದು ಬೆಳಕಿನ ಕಿಂಡಿ ಅಂತ ನಾನು ಅನ್ಕೊಳ್ತೇನೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಾಮಾಜಿಕ ಬದಲಾವಣೆಯ ಧ್ವನಿಯನ್ನ ಕಾವ್ಯದಲ್ಲಿ ನಿರ್ವಹಿಸುವಲ್ಲಿ ಇತ್ತೀಚಿನ ಕಾವ್ಯಗಳು ಸೋಲ್ತಾ ಇದಾವ ಅನ್ನುವಂತಹ ಒಂದು ಪ್ರಶ್ನೆ ಇವತ್ತು ಬಹಳಷ್ಟು ಭೌತಿಕ ವಲಯದಲ್ಲಿ ಕಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಯಾಕೆ ಅಂದ್ರೆ ಕಾವ್ಯಕ್ಕೆ ಇವತ್ತು ಕಾವ್ಯ ಅಂತಂದ್ರೆ ಪ್ರಕಟಣೆ ಮಾಡುವಂತವರು ಸಹಿತ ಹಿಂದ ಸರಿತಕ್ಕಂಥ ಕಾಲ ಸಂದರ್ಭದಲ್ಲಿ ಇದೀವಿ ಅನ್ನುವಂಥದ್ದನ್ನ ಚಿತ್ರಗಿ ಸರ್ ಅವರು ಮಾತಾಡಿದ್ರು. ಅಂದ್ರೆ ಕಾವ್ಯವೇ ಮನುಷ್ಯನ ಅಭಿವ್ಯಕ್ತಿಗೆ ಮೊದಲ ಮಾಧ್ಯಮವಾದರೂ ಸಹಿತ ಅದನ್ನ ಪ್ರಕಟಿಸುವ ಹಿನ್ನೆಲೆಯಲ್ಲಿ ಯಾಕೆ ಇವತ್ತು ಪ್ರಕಟಿಸುವ ಮನೋಭಾವದ ಹಿನ್ನೆಲೆಯಲ್ಲಿ ಯಾಕೆ ಸೋಲ್ತಾ ಇದೀವಿ? ಹಾಗಾದ್ರೆ ಕಾವ್ಯ ಆ ಸತ್ವವನ್ನು ಕಳೆದುಕೊಳ್ತಾ ಇದೆಯಾ, ಅಥವಾ ಕಾವ್ಯದ ಶಕ್ತಿ ಅಥವಾ ಕಾವ್ಯದ ನಿರ್ವಹಣೆಗಳು ಯಾವ ರೀತಿಯಲ್ಲಿ ನಾವು ತೊಡಕನ್ನು ಉಂಟಾಗ್ತಾ ಇದ್ದೇವೆ ಅನ್ನುವಂಥ ಪ್ರಶ್ನೆಗಳಿಗೆ ನಾವಿವತ್ತು ಉತ್ತರಗಳನ್ನ ಕಂಡುಕೊಳ್ಬೇಕು ಅಂತ ಅನ್ಸುತ್ತೆ. ಒಂದು ಸಾಮಾಜಿಕ ಪ್ರಶ್ನೆ ಮತ್ತು ಇನ್ನೊಂದು ಆತ್ಮದ ಪ್ರಶ್ನೆ ನಮಗೆ ಕಾವ್ಯದಲ್ಲಿ ಬಹಳ ಮುಖ್ಯವಾಗಿ ಕಾಡ್ತದೆ ಅಂತ. ಒಂದು ಸಾಮಾಜಿಕ ಪ್ರಶ್ನೆ, ಸಾಮಾಜಿಕವಾಗಿ ನಾವು ನೋಡುವಂತಹ ಈ ಸಾಮಾಜಿಕ ದಂದುಗಳಾಗಿರ್ಬೋದು, ಸಮಾಜದಲ್ಲಿ ನಡೀತಕ್ಕಂಥ ಸಂಘರ್ಷಗಳಾಗಿರ್ಬೋದು, ಅದು ಜಾತಿಯ ಸಂಘರ್ಷ ಇರ್ಬೋದು, ಧರ್ಮದ ಸಂಘರ್ಷಗಳಿರ್ಬೋದು, ಅಥವಾ ಮತ ಸಂಘರ್ಷಗಳಿರ್ಬೋದು, ಈ ಎಲ್ಲ ಸಂಘರ್ಷಗಳ ಸಂಕಟಗಳೇನಿದ್ದಾವೆ ಆ ಸಂಕಟಗಳನ್ನ ಮತ್ತೆ ವ್ಯಕ್ತಿಗತವಾದಂತ ಆತ್ಮಶೋಧ, ಒಳಲೋಕದ ಪ್ರಶ್ನೆಗಳನ್ನ ಹೇಗೆ ನಾವು ನಿರ್ವಹಿಸ್ತಾ ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ಪ್ರಶ್ನೆ. ನಮ್ಮ ಕನ್ನಡ ಒಟ್ಟು ಕಾವ್ಯಗಳಲ್ಲಿ ಈ ತರದ ಪ್ರಶ್ನೆಗಳನ್ನ ನಾವು ಹಾಕೊಳ್ಬೇಕಾದಂತಹದ್ದು ಬಹಳ ಮುಖ್ಯವಾದಂಥದ್ದು ಅಂತ ನಾನು ಅನ್ಕೊಳ್ತೇನೆ. ಆ ಹಿನ್ನೆಲೆಯಲ್ಲಿ ನಮ್ಮ ಈ ಹುಡುಕಾಟಗಳೆಲ್ಲವೂ ಸಹಿತ ಕಾವ್ಯ ಅಂತಂದ್ರೆ ಅದೇ. ಕಾವ್ಯ ಅಂತಂದ್ರೆ ನನ್ಗನ್ಸೋದಂದ್ರೆ ನನ್ನ ಒಳಲೋಕದ ಪಯಣದಲ್ಲಿ ನಾನು ಕಾಣದೇ ಇರ್ತಕ್ಕಂಥ, ನನಗೆ ದಕ್ಕದೇ ಇರ್ತಕ್ಕಂತಹದ್ದನ್ನ ನಾನು ಕಾವ್ಯದಲ್ಲಿ ಅಭಿವ್ಯಕ್ತಿಸಿ ಕಾಣುವಂತಹ ಒಂದು ಕ್ರಮ. ಆ ಹಿನ್ನೆಲೆಯಲ್ಲಿ ಯಾವುದನ್ನ ನಾವು ಇವತ್ತು ದಕ್ಕಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಗ್ತಾ ಇದ್ದೇವೆ. ಈ ಎಲ್ಲ ಪ್ರಶ್ನೆಗಳು ಯಾಕೆ ಅಂದ್ರೆ ಇವತ್ತು ಬರಹಗಾರರು ಇಂಥ ಪ್ರಶ್ನೆಗಳನ್ನ ಹಾಕಿಕೊಂಡು ಅದಕ್ಕೆ ಉತ್ತರ ಹುಡುಕುವಲ್ಲಿ ಅವರ ರಚನೆಗಳು ರಚಿತಗೊಂಡ್ರೆ ಇಲ್ಲಿ ಏನೋ ಒಂದಿಷ್ಟು ಸಮಾಜಕ್ಕೆ ಅಥವಾ ಒಟ್ಟು ಆತ್ಮ ಒಳಲೋಕದ ಪಯಣ ಆಗಿರ್ಬೋದು ಅಥವಾ ಆತ್ಮಶೋಧದ ನೆಲೆಗಳಾಗಿರ್ಬೋದು, ಈ ಎಲ್ಲವುಗಳನ್ನ ನಾವು ಸ್ಪಷ್ಟವಾಗಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನ ಅನ್ನುವಂಥದ್ದು ನನ್ನ ಅಭಿವ್ಯಕ್ತಿ. ಹಾಗೆ
ಅದು ಆಕ್ರಮಣದ ಸ್ಥಿತಿಯನ್ನ ತಲುಪ್ತಾ ಇದೆಯಾ? ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚೆಗೆ ಕರ್ನಾಟಕ ಲೇಖಕಿಯರ ಸಂಘದಲ್ಲಿ ಕವಿಗೋಷ್ಠಿ ಮಾಡಿದಂತ ಸಂದರ್ಭದಲ್ಲಿ ಅನೇಕರು ಹೆಣ್ಣು ಮಕ್ಕಳ ಕವಿತೆಗಳನ್ನ ಟ್ರೋಲ್ ಮಾಡಿರ್ತಕ್ಕಂತಹದ್ದಿದೆ. ಹೆಣ್ಣು ಮಕ್ಕಳ ಕವಿತೆಗಳನ್ನ ಟ್ರೋಲ್ ಮಾಡ್ತಕ್ಕಂಥದ್ದಿದೆ. ಅಂದ್ರೆ ಒಳಲೋಕದ ಪಯಣವನ್ನ ಈ ಸಮಾಜ ಹೇಗೆ ಮುಖಾಮುಖಿಗೊಳ್ತಾ ಇದೆ ಅನ್ನುವಂಥದ್ದು ಬಹಳ ಭಯಂಕರ ಮನಸ್ಥಿತಿಯಲ್ಲಿ ನಾವಿವತ್ತು ನಮ್ಮನ್ನ ನಾವು ಅಭಿವ್ಯಕ್ತಿಸಿಕೊಳ್ಬೇಕಾದಂತ ಸಂದರ್ಭದಲ್ಲಿದ್ದೇವೆ ಅಂತ. ಹಾಗಾಗಿ ಆಕ್ರಮಣದ ಸ್ಥಿತಿಯಲ್ಲಿ ಇವತ್ತು ಒಳಲೋಕದ ಪಯಣ ಇರ್ಬೋದು, ಹೊರಲೋಕದ ಗ್ರಹಿಕೆಗಳಿರ್ಬೋದು, ಅವುಗಳನ್ನ ನೋಡುವಂತಹದ್ದನ್ನ ನಾವು ನೋಡ್ತೇವೆ. ನಾನೇ ಒಂದು ಪದ್ಯವನ್ನು ಬರೆದಿದ್ದೆ. ಏನು ಅಂದ್ರೆ, ನಾ ಬುರ್ಖಾ ತೆಗೆದು ಬರುವೆ ನೀ ಧರ್ಮದ ವಸ್ತ್ರ ಕಳಚಿವ, ಸಾರುವ ಜಗಕ್ಕೆ ಅಲ್ಲಾ ದೇವ ಬೇರೆಲ್ಲ ಒಂದೆಂದು, ಸಾರುವ ಜಗಕ್ಕೆ ಅಲ್ಲಾ ದೇವ ಬೇರೆಲ್ಲ ಒಂದೆಂದು, ಗುಡಿಯ ಗಂಟೆ ಬಾರಿಸುವಾಗ ಚರ್ಚಿನ ಪ್ರಾರ್ಥನೆ ಮಸೀದಿಯ ಆಜಾನಿನ ಧ್ವನಿ ಧ್ವನಿಸುತ್ತಿರಲಿ, ಕೇಳುಗರ ಕಿವಿಗೆ ಹೊಸದೊಂದು ರಾಗ ಹೊರಹೊಮ್ಮಲಿ. ದೇವಾಲಯದಲ್ಲಿ ನಲಿದ ಹಕ್ಕಿಗಳು ಮಸೀದಿಯ ಮೀನಾರಿನಲ್ಲಿ ಗೂಡು ಕಟ್ಟಲಿ, ಮಕ್ಕಳಿಗೆ ಹಕ್ಕಿಯ ಮಕ್ಕಳಿಗೆ ಮಕ್ಕಳು ಹುಟ್ಟಿ ಮಂದಿರ ಮಸೀದಿ ಒಡೆವ ಜನಕ್ಕೆ ಶಾಂತಿ ಸಾರಲಿ ಅಂತ. ಈ ಪದ್ಯಕ್ಕೆ ಎಷ್ಟು ಜನ ಟ್ರೋಲ್ ಮಾಡಿದ್ರು ಅಂತಂದ್ರೆ, ಇದನ್ನ ಒಂದು ಧಾರ್ಮಿಕ ನೆಲೆಗಟ್ಟಿನಲ್ಲಿ ನೋಡಿದ್ರು, ಒಂದು ಈ ತರದ ಅನೇಕ ರೀತಿಯಾದಂತಹ ಪ್ರತಿರೋಧವನ್ನ, ಒಂದು ಅನೇಕ ರೀತಿಯಾದಂತಹ ಸೌಹಾರ್ದದ ಒಟ್ಟು ಈ ತರದ ಸೌಹಾರ್ದದ ಕವಿತೆಗಳು ಎಲ್ರಿಗೂ ಇಷ್ಟ ಆಗ್ತವೆ. ಆದ್ರೆ ಧರ್ಮ ಅಂತ ಬಂದಾಗ, ಹೊರಲೋಕದ ಗ್ರಹಿಕೆ ಅಂತ ಏನ್ ಕರಿತೀವಿ, ಆ ಹೊರಲೋಕದ ಗ್ರಹಿಕೆ ಅಂತ ಬಂದಾಗ ಮತ್ತೆ ಲಿಮಿಟೇಷನ್ಗೆ ನಾವು ಒಳಗಾಗ್ತಾ ಇದೀವಿ ಅಂತ. ಇವತ್ತು ಹೆಚ್ಚು ಹೆಣ್ಣು ಮಕ್ಕಳ ಕವಿತೆಗಳು ಹೆಚ್ಚು ಸೌಹಾರ್ದದ ಕವಿತೆಗಳೇ ಆಗಿರ್ತವೆ ಅಂತ. ಯಾಕೆಂದ್ರೆ ಹೆಣ್ಣು ಮಕ್ಕಳು ಸಮಾನತೆಯನ್ನ ಸಾಧಿಸುವ ನಿಟ್ಟಿನಲ್ಲಿ ಹೆಜ್ಜೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಹೆಣ್ಣಿನ ಕವಿತೆಗಳು ಸೌಹಾರ್ದದ ಕವಿತೆಗಳಾಗಿರ್ತವೆ ಅನ್ನುವಂಥದ್ದು ನಾನು ನನ್ನ ಅಧ್ಯಯನದ ಮಿತಿಯಲ್ಲಿ ಓದಿರ್ತಕ್ಕಂತಹ ಕವಿತೆಗಳ ಅಧ್ಯಯನದ ಮಿತಿಯಲ್ಲಿ ನಾನು ಈ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಹಿನ್ನೆಲೆಯಲ್ಲಿ ಈ ಕವಿತೆಗಳು ಮತ್ತೆ ನಾವು ಮುಂದುವರೆದು ಕಾವ್ಯಗಳಲ್ಲಿ ಆಪ್ತವಾದಂತ ಮತ್ತು ಆರ್ದ್ರವಾದಂತ ಸಂಬಂಧಗಳ ನಿರ್ವಹಣೆಯನ್ನ ಹೇಗೆ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ಮಾದರಿ ಪದ್ಯವಾಗಿ ಓದಿದ್ರು, ಯಾವುದು ನಾವು ಹುಡುಗಿಯರೇ ಹೀಗೆ. ನಾವು ಹುಡುಗಿಯರೇ ಹೀಗೆ ಈ ಪದ್ಯ ನಮ್ಗೆ 70ರ ದಶಕದಲ್ಲಿ ಬಹಳ ಒಳ್ಳೆ ಪದ್ಯ ಆಗಿತ್ತು. ಆದ್ರೆ ಇವತ್ತು ಅದನ್ನ ಒಪ್ಕೊಳ್ಳುವಂತಹ ಮನಸ್ಥಿತಿಯಲ್ಲಿ ನಾವಿಲ್ಲ. ಅದನ್ನ ಮೀರಿ ಬಂದಿದ್ದೇವೆ, ಆ ಮಿತಿಯನ್ನ ದಾಟಿ ಬಂದಿದ್ದೇವೆ ನಾವೆಲ್ಲರೂ ಸಹ. ಅದಕ್ಕೆ ಈಗ ಮುದುಕಿಯರಿಗೆ ಕಾಲವಲ್ಲ ಅಂತ ಅದೇ ಪ್ರತಿಭಾ ನಂದಕುಮಾರ್ ಅವರು ಹೇಳ್ತಾರೆ. ಮುದುಕಿಯರಿಗೆ ಈಗ ಕಾಲವಲ್ಲ ಅಂತೇಳಿ ಪ್ರತಿಭಾ ನಂದಕುಮಾರ್ ಅವರು ಆ ಮಾತುಗಳನ್ನು ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ನಮಗೆ ಕಾಲಕ್ಕೆ ನಮ್ಮ ಕವಿತೆಗಳಾಗಿರ್ಬೋದು, ನಮ್ಮ ರಚನೆಗಳಾಗಿರ್ಬೋದು, ಇವೆಲ್ಲವೂ ಸಹ ಆ ಕಾಲವನ್ನ ಪ್ರತಿನಿಧಿಸ್ತಕ್ಕಂಥ ಪ್ರತಿಬಿಂಬಗಳಾಗಿರ್ಬೇಕೇ ಹೊರತು ಅವು ಕೇವಲ ಬಿಂಬಗಳಾಗಿರ್ಬಾರ್ದು ಅಂತ. ಕಾಲವನ್ನ ಪ್ರತಿನಿಧಿಸಬೇಕು, ನನ್ನ ಒಳಲೋಕದ ಪಯಣವನ್ನ ಪ್ರತಿನಿಧಿಸಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ, ಅಂದ್ರೆ ಹೆಣ್ಣು ಮಕ್ಕಳ ಕವಿತೆಗಳು ಒಟ್ಟು ಚರಿತ್ರೆಯಲ್ಲಿ ಗೈರು ಹಾಜರನ್ನ ನಾವು ನೋಡ್ತೇವೆ. ಹೆಣ್ಣು ಮಕ್ಕಳ ಕವಿತೆಗಳ ಒಟ್ಟು ಸಾಹಿತ್ಯದ ಪಯಣವೇ ಹೆಣ್ಣಿನ ಪಯಣ ಅಲ್ಲಿ ಗೈರು ಹಾಜರಿಯನ್ನ ನಾವು ನೋಡ್ತೇವೆ. ಅದು ಚರಿತ್ರೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಅಥವಾ ಸಂಸ್ಕೃತಿ ಆಗಿರ್ಬೋದು. ಈ ಭಾಗವಾಗಿ ಹೆಣ್ಣನ್ನ ಚಿತ್ರಿಸುವಂತ ಗೋಜಿಗೆ ಈ ಪುರುಷ ಸಮುದಾಯಗಳು ಹೋಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ಇವತ್ತು ಸಮಾನವಾದಂತಹ ನೆಲೆಗಟ್ಟಿನಲ್ಲಿ ಸಮಾನವಾಗಿ ನಾವು ನಿಮ್ಮೊಟ್ಟಿಗೆ ನಾವು ಸಾಕ್ತೀವಿ ಅನ್ನುವಂತಹ ನೆಲೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಂಘರ್ಷಗಳು ಉಂಟಾಗ್ತಾ ಇದ್ದಾವೆ ಅಂತ. ಸಂಘರ್ಷಗಳು ಉಂಟಾಗ್ತಾ ಇದ್ದಾವೆ. ನನಗೆ ಈ ಸಂಘರ್ಷಗಳು ಹೇಗೆ ಉಂಟಾಗ್ತವೆ ಅಂತಂದ್ರೆ, ಇಲ್ಲಿ ಕಾವ್ಯ, ಹೆಣ್ಣಿನ ಕಾವ್ಯ ಮತ್ತು ಗಂಡಿನ ಕಾವ್ಯ ಅಂತ ಕನ್ನಡ ಕಾವ್ಯಲೋಕದಲ್ಲಿ ಇಲ್ಲ. ಆದ್ರೆ ಹೆಣ್ಣಿನ ಪರಿಭಾಷೆಯ ಕಾವ್ಯವೇ ಬೇರೆ, ಗಂಡು ಬರೆಯುವಂತ ಪರಿಭಾಷೆಯ ಕಾವ್ಯವೇ ಬೇರೆ. ಹೆಣ್ಣಿನ ಭಾಷೆ ಅನ್ನುವಂಥದ್ದೇ ಒಂದು ವಿಶಿಷ್ಟವಾದಂತಹ ಭಾಷೆ ಇದೆ. ಹೆಣ್ಣಿಗೆ ವಿಶಿಷ್ಟವಾದಂತಹ ಭಾಷೆ ಇದೆ. ಇಲ್ಲಿ ಇದು ಅಕ್ಷರದ ಅವ್ವನನ್ನ ಹೇಳ್ತಾ ಅಲ್ಲಿ ಅಕ್ಷರದ ಅವ್ವ ಬಾಪುಲಿಯಿಂದನೇ ಆದ್ರು ಅನ್ನುವಂಥದ್ದು ಇವತ್ತಿಗೂ ಸಹಿತ ಅದನ್ನ ನಾವು ಮತ್ತೆ ಪ್ರತಿಪಾದಿಸ್ತಾ ಹೋಗ್ತೇವೆ ಅಂತ. ನಮ್ಗೆ ಇವತ್ತು ಪ್ರತಿಪಾದನೆ ಆಗ್ಬೇಕಾದದ್ದು ಬಾಪುಲಿಯವರಿಂದ, ಸಾವಿತ್ರಿ ಬಾಪುಲಿಯಿಂದ ಜ್ಯೋತಿ ಬಾಪುಲಿಯವರ ಅಥವಾ ಜ್ಯೋತಿ ಬಾಪುಲಿಯಿಂದ ಸಾವಿತ್ರಿ ಬಾಪುಲಿಯವರು ಸಮಾಜ